ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್ ಟು ಆಲ್ ಡಿಯರ್ ಲೀಡರ್ಸ್. ಇವತ್ತಿನ ಒಂದು ವಿಡಿಯೋಗೆ ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ವಂಡರ್ಫುಲ್ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋ ಮುಗಿಯೋವರೆಗೂ ಕೂಡ ಯಾರು ಕೂಡ ಕ್ವಿಟ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ, ಯಾರು ಕೂಡ ಸ್ಕಿಪ್ ಕೂಡ ಮಾಡಬೇಡಿ. ಸೊ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಧ್ಯವಾದಷ್ಟು ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸೊ ಇವತ್ತು ನೈಲ್ಕಾಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್, ಸೊ ಈ ಒಂದು ಕಂಪನಿ ಸ್ಟಾರ್ಟ್ ಆಗಿ ತುಂಬಾ ತಿಂಗಳುಗಳಾಗಿದೆ. ಸೊ ಜೊತೆಗೆ ಒಂದು ಸಕ್ಸಸ್ ಜರ್ನಿ ನಡೀತಾ ಇದೆ ಸ್ನೇಹಿತರೆ. ನಮ್ಮ APJ ಅಬ್ದುಲ್ ಕಲಾಂ ಸರ್ ಹೇಳಿದ್ದಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಇನ್ ದ 21st century. ಸೊ ಈ ಒಂದು ಇಂಡಸ್ಟ್ರಿ ಅತಿ ವೇಗವಾಗಿ ಬೆಳೀತಾ ಇರುವಂತ ಒಂದು ಇಂಡಸ್ಟ್ರಿ ಅಂತ ಹೇಳಿ ದ ಗ್ರೇಟ್ ಲಿಜೆಂಡ್ APJ ಅಬ್ದುಲ್ ಕಲಾಂ ಸರ್ ಹೇಳಿದ್ದಾರೆ. ಸೊ ಜೊತೆಗೆ ನೈಲ್ಕಾಟ್ ಆರ್ ಇನ್ ಸರ್ಚ್ ಆಫ್ ಎ ಎಕ್ಸ್ಟ್ರಾ ಇನ್ಕಮ್. ನೀವು ಏನಾದರೂ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ಗೆ ಏನಾದರೂ ಸರ್ಚ್ ಮಾಡ್ತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ? ಸೊ ನಮ್ಮ ಕಂಪನಿ ಇದೆ ನೈಲ್ಕಾಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಸ್ನೇಹಿತರೆ, ಈ ಒಂದು ಕಂಪನಿ ಆನ್ಲೈನ್ ಶಾಪಿ ಜೊತೆಗೆ MLM ಅಂದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಜೊತೆಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಈ ಒಂದು ಕಂಪನಿ ರಿಜಿಸ್ಟರ್ಡ್ ಆಗಿದೆ. ಸೊ ಇವತ್ತು ಆಲ್ರೆಡಿ ನೀವು ನೋಡ್ತಾ ಇರ್ತೀರಾ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂತ ಅಂದ್ರೆ. ಸೊ ತುಂಬಾ ಪ್ಲಾಟ್ಫಾರ್ಮ್ಗಳಿದೆ ಆನ್ಲೈನ್ ಶಾಪಿನಲ್ಲಿ. ಅದೇ ರೀತಿ ಎಲ್ಲಾ ರೀತಿಯ ವ್ಯವಹಾರಗಳು ಇವತ್ತು ಆನ್ಲೈನ್ ಅಲ್ಲಿ ನಡೀತಾ ಇದೆ. ಅದೇ ರೀತಿ ನಮ್ಮ ಕಂಪನಿಯ ವಿಷನ್ ಕೂಡ ಒಂದು ದೊಡ್ಡ ಆನ್ಲೈನ್ ಶಾಪಿಯಾಗಿ ಬೆಳಿಬೇಕು ಅಂತ ಹೇಳಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ ಈ ಒಂದು ಕಂಪನಿ ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದೆ. ನೈಲ್ಕಾಟ್ ಯುವರ್ ಪಾರ್ಟ್ನರ್ ಇನ್ ಸ್ಮಾರ್ಟ್ ಶಾಪಿಂಗ್ ಅಂಡ್ ಎಕ್ಸ್ಟ್ರಾ ಇನ್ಕಮ್. ಓಕೆ, ಸೊ ಅದೇ ರೀತಿ ಕಂಪನಿ MD ನೀವು ನೋಡ್ಬೋದು, ದ ಗ್ರೇಟ್ MD ಮ್ಯಾನೇಜಿಂಗ್ ಡೈರೆಕ್ಟರ್ ಫೌಂಡರ್ ಮಿಸ್ಟರ್ ವಿಜಯ್ ಮುರುಗನ್ KS. ಸೊ ಕಂಪನಿಯ ಇನ್ಕಾರ್ಪೊರೇಟ್ ಆಗಿರುವಂಥದ್ದು 22 ಸೆಪ್ಟೆಂಬರ್ 2025. ಸೊ ಅದೇ ರೀತಿ ರಿಜಿಸ್ಟರ್ಡ್ ಕಾರ್ಪೊರೇಟ್ ಆಫೀಸ್ ನೀವು ನೋಡ್ಬೋದು, ಹೊಸೂರಿನಲ್ಲಿದೆ, ನಮ್ಮ ನಿಯರ್ ಬೈ ಬ್ಯಾಂಗ್ಳೂರಲ್ಲಿರುವಂತಹ, ಬ್ಯಾಂಗ್ಳೂರಿಂದ ಒಂದು 10 to 20 ಕಿಲೋಮೀಟರ್ಸ್. ಸೊ ಆಫೀಸ್ ಇರುವಂಥದ್ದು ಬಸ್ ಆಫೀಸಿಂದ ಒಂದು 1 or 2 ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಈ ಒಂದು ಆಫೀಸ್ ಕೂಡ ಸಿಗುತ್ತೆ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಸೊ ಜೊತೆಗೆ ಕಂಪನಿ ವಿಷನ್, ಒಂದು ಲಾಂಗ್ ವಿಷನ್ ಇಟ್ಕೊಂಡು ಒಂದು ಮಿಷನ್ ಇಟ್ಕೊಂಡು ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಟಾಪ್ ನಂಬರ್ 1 ಕಂಪನಿ ಆಗಬೇಕು ಅಂತ ಹೇಳಿ ಒಂದು ಕಂಪನಿ ವಿಷನ್ ಇಟ್ಕೊಂಡಿದೆ. ಯಾವುದೇ ಒಂದು ಕಂಪನಿ ಸ್ಟಾರ್ಟ್ ಆಗ್ಬೇಕಾದ್ರೆ ಡೇ 1 ಅಲ್ಲಿ 0 ಇಂದನೇ ಸ್ಟಾರ್ಟ್ ಆಗುವಂಥದ್ದು. ಬಟ್ ಆ ಒಂದು ಮಿಷನ್ ಕ್ಲಿಯರ್ ಇತ್ತು ಅಂತ ಅಂದ್ರೆ ಮಾತ್ರ ಆ ಒಂದು ಕಂಪನಿ ಲಾಂಗ್ ಟರ್ಮ್ ನಡೆಯುತ್ತೆ, ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಕಂಪನಿ ಬೇಸ್ಮೆಂಟೇ ಸ್ಟ್ರಾಂಗ್ ಇಲ್ಲ ಅಂತ ಅಂದ್ರೆ ಆ ಒಂದು ಕಂಪನಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದನೇ ಇವತ್ತು ಈ ಒಂದು ಕಂಪನಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಹೆಸರು ಮಾಡ್ತಾ ಇದೆ. ತುಂಬಾ ಜನ ಲೀಡರ್ಸ್ಗಳು ಇವತ್ತು ಇದನ್ನೇ ನಂಬ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಿದ್ದಾರೆ, ಅವರ ಲೈಫ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಜೊತೆಗೆ ಈ ಒಂದು ಕಂಪನಿ ನಡಿಲಿಕ್ಕೆ ಏನೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ಗಳು ಬೇಕು, ಎಲ್ಲ ರೀತಿಯಾದಂತಹ ಲೀಗಲ್ ಡಾಕ್ಯುಮೆಂಟ್ಸ್ ಸೊ ಕಂಪನಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಸೊ MCA ಸರ್ಟಿಫಿಕೇಟ್ ಆಗಿರ್ಬೋದು, GST ಸರ್ಟಿಫಿಕೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಟ್ಯಾನ್ ಕಾರ್ಡ್, ಸೊ ಅದೇ ರೀತಿ AOA ಸರ್ಟಿಫಿಕೇಟ್ ಆಗಿರ್ಬೋದು, ಆರ್ಟಿಕಲ್ ಆಫ್ ಅಸೋಸಿಯೇಷನ್, MOA ಸರ್ಟಿಫಿಕೇಟ್, ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಸೊ ಎಲ್ಲ ರೀತಿಯಾದಂತಹ ಲೀಗಲ್ ಡಾಕ್ಯುಮೆಂಟ್ಸ್ಗಳು ಇಟ್ಕೊಂಡು ಕಂಪ್ನಿ ಕೆಲಸ ಮಾಡ್ತಾ ಇದೆ. ಸೊ ಇನ್ನ ಸುಮಾರು ಡಾಕ್ಯುಮೆಂಟ್ಸ್ಗಳಿದೆ, ಟ್ರೇಡ್ ಮಾರ್ಕ್, ಕಾಪಿ ರೈಟ್, ಪೇಟೆಂಟ್, ಸೊ GMP ಸರ್ಟಿಫಿಕೇಟ್, ISO ಸರ್ಟಿಫಿಕೇಟ್, ಸೊ ಎಲ್ಲ ರೀತಿಯಾದಂತಹ ಸರ್ಟಿಫಿಕೇಟ್ಗಳನ್ನ ಕಂಪನಿ ಮೇಂಟೈನ್ ಮಾಡ್ತಾ ಇದೆ. ಸೊ ಈ ಒಂದು ಕಂಪನಿಯಲ್ಲಿ ರೀಪರ್ಚೇಸ್ ಅಂಡ್ ಆನ್ಲೈನ್ ಶಾಪಿಂಗ್ ಪ್ರಾಡಕ್ಟ್ಗಳನ್ನ ನಾವು ಖರೀದಿ ಮಾಡಬಹುದು. ನಾಟ್ ಓನ್ಲಿ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಗಳಂತ ಅಲ್ಲ, ನಮ್ಮ ಕಂಪನಿಯ ಬ್ರ್ಯಾಂಡ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ಗಳನ್ನ ಬಿಟ್ಟು ಇವತ್ತು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಸ್ಯಾರಿ, ಡ್ರೆಸ್ಸಸ್, ಬ್ಯಾಗ್ಸ್, ಶೂಸು, ಎಲ್ಲ ರೀತಿಯಾದಂತಹ ಆನ್ಲೈನ್ ಮೆಟೀರಿಯಲ್ ಕೂಡ ಇಲ್ಲಿ ಸಿಗ್ತಾ ಇದೆ. ಮಲ್ಟಿ ವೆಂಡರ್ ಸಿಸ್ಟಮ್ ಅಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಎಲ್ಲಾ ರೀತಿಯಾದ ಕೇರ್ಗಳಲ್ಲಿ ಇವತ್ತು ಪ್ರಾಡಕ್ಟ್ ಅವೈಲಬಿಲಿಟಿ ಇದೆ. ಇನ್ನ ಸುಮಾರು ಬರುವಂತಹ ದಿನಗಳಲ್ಲಿ ಮಂತ್ಲಿ ಮಿನಿಮಮ್ 5 to 6 ಪ್ರಾಡಕ್ಟ್ಗಳು ಲಾಂಚ್ ಆಗ್ತಾ ಹೋಗುತ್ತೆ. ಸೊ ಬಿಗಿನಿಂಗ್ ಅಲ್ಲಿ ಎಲ್ಲದೂ ಕೂಡ 0 ಇಂದನೇ ಸ್ಟಾರ್ಟ್ ಆಗುತ್ತೆ, ಚಿಕ್ಕದಾಗೆ ಸ್ಟಾರ್ಟ್ ಆಗುವಂಥದ್ದು. ಹೋಗ್ತಾ ಹೋಗ್ತಾ ಬೆಳವಣಿಗೆ ಕಂಡೇ ಕಾಣುತ್ತೆ, ನಾವು ಆ ಸಿಸ್ಟಮ್ ಅಲ್ಲಿ ಇರಬೇಕಾಗುತ್ತೆ. ಸೊ ಜೊತೆಗೆ ಕಂಪನಿ ಮೇನ್ ಒಂದು ಕಂಪನಿಯ ಒಂದು ಅಟ್ರಾಕ್ಷನ್ ಅಂತ ಅಂದ್ರೆ ಇದೊಂದು 2% ಕ್ಯಾಶ್ ಬ್ಯಾಕ್. ಸರ್, ಈ 2% ಕ್ಯಾಶ್ ಬ್ಯಾಕ್ ಕಂಪನಿ ನಮಗೆ ಪುಕ್ಸಟ್ಟೆ ಕೊಡಲ್ಲ. ಸೊ ಕಂಪನಿಗೆ ಲಾಭ ಬಂದ್ರೆ ಮಾತ್ರ ನಮಗೆ ಅದರಲ್ಲಿ ಕೊಡುವಂಥದ್ದು. ಸೊ ಯಾಕೆಂದ್ರೆ ನೀವು ರೀಚಾರ್ಜ್ ಮಾಡ್ತು ಅಂದ್ರೆ ಕಂಪನಿಗೆ 3 to 4% ಕಮಿಷನ್ ಸಿಗುತ್ತೆ, ಅದರಲ್ಲಿ 2% ನಮಗೆ ಕೊಡ್ತಾರೆ. ಸ್ನೇಹಿತರೆ, ನೀವು ಯಾವುದೇ ಒಂದು ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್, ಪೋಸ್ಟ್ ಪೇಡ್ ಬಿಲ್, ಯಾವುದೇ ಒಂದು ರೀಚಾರ್ಜ್ಗಳನ್ನ ಮಾಡೋದ್ರಿಂದನೂ ಕೂಡ ನಿಮಗೆ 2% ಎವ್ರಿ ಟೈಮ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಒಂದು 1000 ರೂಪೀಸ್ ನೀವು ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ 20 ರೂಪಾಯಿ ಕಂಪನಿ ಪೇ ಮಾಡುತ್ತೆ, 980 ರೂಪಾಯಿ ನೀವು ಪೇ ಮಾಡ್ತೀರಾ. ಅರ್ಥ ಆಗ್ತಿದ್ಯಾ? ಪೇ ಮಾಡಿದ್ಮೇಲೆ ಬರುವಂಥದ್ದಲ್ಲ, ಪೇ ಮಾಡೋಕೆ ಮುಂಚೆನೆ ನಿಮ್ಗೆ ಕ್ಲೈಮ್ ಆಗುತ್ತೆ. ಸೊ ಇದು ದ ಬ್ಯೂಟಿ ಆಫ್ ದ
ಏನೋ ನೈಲ್ ಕಾರ್ಡ್ ಪ್ಲಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಜೊತೆಗೆ ಆಕ್ಟಿವೇಶನ್, ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಲೈಫಲ್ಲಿ ಒಂದು ಸಲ ಫಸ್ಟ್ ಪರ್ಚೇಸ್ ₹1000 ಪೇ ಮಾಡೋ ಮುಖಾಂತರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ 200 PV ಅಂತ ನೀವು ಆಕ್ಟಿವೇಶನ್ ಆಗ್ತೀರಾ. ಆ ₹1000 ನಿಮಗೆ ಸುಮಾರು ಪ್ರಾಡಕ್ಟ್ಗಳು ನಮ್ಮ ಕಂಪನಿಯಲ್ಲಿ ಅವೈಲಬಲ್ ಇದೆ. ಸೊ ನೀವು ಖಂಡಿತ ನೀವು ನಿಮ್ಮನ್ನ ರೆಫರ್ ಮಾಡ್ತಾ ಇರೋರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರಾಡಕ್ಟ್ಗಳ ಬಗ್ಗೆ ಡೀಟೇಲ್ಸ್ ಕಳಿಸ್ತಾರೆ. ನಾನು ಕೂಡ ಈ ಒಂದು ಸ್ಲೈಡಲ್ಲಿ ತೋರಿಸ್ತೀನಿ. ₹1000 ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನಿಮಗೆ ಶಾಪಿಂಗ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಶಾಪಿಂಗ್ ಮಾಡ್ಬೋದು. ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಅದನ್ನ ಎವ್ರಿ ಟೈಮ್ 2% ಯೂಸ್ ಮಾಡ್ಕೊಂಡು ನೀವು ರೀಚಾರ್ಜ್ ಮಾಡ್ಬೋದು. ಸೊ ಜೊತೆಗೆ ಎವ್ರಿ ಟೈಮ್ ನಿಮಗೆ ಪ್ರಾಡಕ್ಟ್ ಸಿಕ್ಕಿರುತ್ತೆ. ಯಾವುದೇ ಒಂದು ಜಾಯ್ನಿಂಗ್ ಆದ್ರೂ ಕೂಡ ನಿಮಗೆ ಪ್ರಾಡಕ್ಟ್ ಸಿಕ್ಕಿರುತ್ತೆ ₹1000 ಸೊ ಗೆಟ್ ಆಲ್ ಡಿಜಿಟಲ್ ಸರ್ವಿಸಸ್ ಅಕ್ರಾಸ್ ಇಂಡಿಯಾ ಅಂಡ್ ಆನ್ಲೈನ್ ಶಾಪಿಂಗ್. ಸೊ ಸರ್ವಿಸಸ್ ಸಿಗ್ತಾ ಇದೆ, ಆನ್ಲೈನ್ ಶಾಪಿಂಗ್ ಕೂಡ ಸಿಗ್ತಾ ಇದೆ. ಎಂಟೈರ್ ಇಂಡಿಯಾದಲ್ಲಿ ಈ ಒಂದು ಬಿಸ್ನೆಸ್ ನೀವು ಪ್ರಮೋಟ್ ಮಾಡ್ಬೋದು ಕೇವಲ ₹1,000. ಸೆಕೆಂಡ್ ಆಪ್ಷನ್, ಸರ್ ನನಗೆ ಡೈರೆಕ್ಟ್ ಜಾಯ್ನ್ ಆಗ್ಬೇಕಾದ್ರೆ ಪ್ರಾಡಕ್ಟ್ ಬೇಡ ಸರ್, ಲೇಟರ್ ನಾನು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ತೀನಿ. ಡೆಫಿನೆಟ್ಲಿ ನೀವು ₹750 ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ನೀವು ₹750 ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ಲೇಟರ್ ಬೇಕಾದ್ರೆ ಇಫ್ ಯು ವಾಂಟ್ ಟು ಗೆಟ್ ಎ ಪ್ರಾಡಕ್ಟ್ ಯು ಕ್ಯಾನ್ ಪೇ ರಿಮೈನಿಂಗ್ ಅಮೌಂಟ್ ಲೇಟರ್ ಅಂಡ್ ಯು ಕ್ಯಾನ್ ಆರ್ಡರ್ ದ ಪ್ರಾಡಕ್ಟ್. ಸೊ ಈಗ 750 ನಿಮ್ಮ ಐಡಿ ಆಕ್ಟಿವೇಶನ್ ಮಾಡ್ಕೋತೀರಾ. ಸೊ ಲೇಟರ್ ಬೇಕಾದ್ರೆ ನೀವು ರಿಮೈನಿಂಗ್ ಅಮೌಂಟ್ ಏನಿದೆ ಪ್ರಾಡಕ್ಟ್ ಪ್ರೈಸ್ ಅದನ್ನ ಪೇ ಮಾಡಿ ನೀವು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೋಬಹುದು. ವಿತಿನ್ 5 to 7 days ಅಲ್ಲಿ ನಿಮ್ಮ ಅಡ್ರೆಸ್ಗೆ, ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ ಬಂದು ರೀಚ್ ಆಗುತ್ತೆ. ಸೊ ಅದಕ್ಕೂ ಕೂಡ ನಿಮಗೆ ಶಾಪಿಂಗ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ₹750 ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ₹1000 ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಎರಡು ರೀತಿನಲ್ಲೂ ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಒನ್ ಟೈಮ್ ಅಷ್ಟೇ, ಲೈಫ್ ಟೈಮ್ ಒನ್ ಟೈಮ್ ಕೇವಲ ₹750. ಎಲ್ಲೋ ಖರ್ಚು ಮಾಡುವಂತ ಒಂದು ಸಣ್ಣ ಅಮೌಂಟ್ ಅಲ್ಲಿ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಕಂಪನಿ ಅವಕಾಶ ಕೊಟ್ಟಿದೆ. ಸೊ ಅದಾದ್ಮೇಲೆ ಸ್ನೇಹಿತರೆ, ಫಸ್ಟ್ ಇನ್ಕಮ್ ಲೈವ್ ಟೀಮ್ ಬೋನಸ್. ಇಟ್ಸ್ ನಥಿಂಗ್ ಬಟ್ ಎ ಬೈನರಿ ಇನ್ಕಮ್ ಅಂತ ಕರಿತೀವಿ. ಸೊ ಇದರಲ್ಲಿ ನಿಮಗೆ ಲೆಫ್ಟ್ ಮತ್ತೆ ರೈಟ್ ಒಂದೊಂದು ಡೈರೆಕ್ಟ್ ಸ್ಪಾನ್ಸರ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒಂದು PV = ₹1. ಒಂದು PV ಮ್ಯಾಚಿಂಗ್ ಆಯ್ತು ಅಂದ್ರೆ ₹1. ಆ ತರ 200 PV ಮ್ಯಾಚಿಂಗ್ ಆದರೆ ₹200. ಸೊ ಜೊತೆಗೆ ಇಲ್ಲೊಂದು ಸಿಸ್ಟಮ್ ಇದೆ 2:1. ಫಸ್ಟ್ ಪೇರ್ ಮಾತ್ರ ನಿಮಗೆ ಲೆಫ್ಟ್ ಅಲ್ಲಿ 2 ಆಗಬೇಕು, ರೈಟ್ ಅಲ್ಲಿ 1 ಆಗಬೇಕು. ಇಲ್ಲ ಲೆಫ್ಟ್ ಅಲ್ಲಿ 1, ರೈಟ್ ಅಲ್ಲಿ 2. 2:1 ಮ್ಯಾಚಿಂಗ್ ಆಯ್ತು ಅಂದ್ರೆ ನಿಮಗೆ ಒಂದು ₹200 ಇನ್ಕಮ್ ಬರುತ್ತೆ. ಎಕ್ಸಾಂಪಲ್, ಈಗ ನಿಮ್ ಲೆಫ್ಟ್ ಅಲ್ಲಿ A ರೆಫರ್ ಮಾಡಿದೀರಾ, ರೈಟ್ ಅಲ್ಲಿ B ನ ರೆಫರ್ ಮಾಡಿದೀರಾ, ಒಂದು ಪೇರ್ ಆಗುತ್ತೆ, ನಿಮ್ಗೆ ₹200 ಇನ್ಕಮ್ ಬರುತ್ತೆ. ಆದ್ರೆ ಫಸ್ಟ್ ಪೇರು C ಕೂಡ ಬರಬೇಕು. ನಿಮ್ ಕಡೆಯಿಂದ ಬರ್ಬೋದು ಅಥವಾ B ಕಡೆಯಿಂದನೂ ಬರ್ಬೋದು, ಇಲ್ಲ A ಕಡೆಯಿಂದನೂ ಬರ್ಬೋದು, ನೋ ಇಶ್ಯೂಸ್. ಸೊ ಒಂದು ಪೇರ್ ಮ್ಯಾಚ್ ಆದ್ರೆ ₹200 ಯಾವ ರೀತಿ ಬರುತ್ತೋ ಅದೇ ರೀತಿ ಕಂಪನಿಯಲ್ಲಿ ಎವ್ರಿ ಅವರ್ ಸೀಲಿಂಗ್ ಲಿಮಿಟ್ ಇಟ್ಟಿದೆ. 1 ಗಂಟೆಗೆ ₹1,000 ದುಡಿಲಿಕ್ಕೆ ಅವಕಾಶ ಕೊಟ್ಟಿದೆ. ಸೊ ಒಂದೊಂದು ಪೇರ್ ಮ್ಯಾಚ್ ಆದಾಗ್ಲೂ ಕೂಡ ನಿಮಗೆ ಒಂದೊಂದು ₹200 ಇನ್ಕಮ್ ಬರ್ತಾ ಇರುತ್ತೆ. 1 ಗಂಟೆಗೆ 5 ಪೇರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. 1 ಗಂಟೆಗೆ 1,000 ಅಂದ್ರೆ 24 ಗಂಟೆಗೆ ₹24,000 ದುಡಿಲಿಕ್ಕೆ ಅವಕಾಶ ಇದೆ. ಒನ್ ಐಡಿಯಿಂದ 1 ಡೇಗೆ ₹24,000 ಸಿಂಗಲ್ ಐಡಿಯಿಂದ. ಸೊ ನಿಮ್ಮ ಲೆಫ್ಟ್ ರೈಟು ಸರ್ ಒಂದೇ ಗಂಟೆಲಿ ಆಗ್ಬೇಕಾ? ನಥಿಂಗ್. ಲೆಫ್ಟ್ ಅಲ್ಲಿ ಇವತ್ತಾಗಿದೆ, ರೈಟ್ ಅಲ್ಲಿ ನಾಳೆ ಆದ್ರೂ ನಿಮ್ಗೆ ಇನ್ಕಮ್ ಬರುತ್ತೆ. ಬಟ್ 1 ಅವರ್ಗೆ 1,000 ಅಷ್ಟೇ ದುಡಿಲಿಕ್ಕೆ ಈ ಒಂದು ಪರ್ಟಿಕ್ಯುಲರ್ ಇನ್ಕಮ್ 1 ಐಡಿಯಿಂದ. ಅದೇ ಏನಾದ್ರೂ ನೀವು ಟ್ರೈಪಲ್ ಐಡಿ ತಗೊಂಡ್ರೆ, ಸೊ ನೋಡಿ 1 ಐಡಿ ತಗೊಂಡ್ರೆ ನೀವು ಒಂದು ದಿನಕ್ಕೆ 24,000. ಅದೇ 3 ಐಡಿ ತಗೊಂಡ್ರೆ ದಿನಕ್ಕೆ ₹72,000. ಯಾಕೆ, ಹೇಗೆ ಸರ್? 1 ಐಡಿಯಿಂದ ನೀವು ಯಾವ ರೀತಿ ₹24,000 ದುಡಿತಾ ಇದೀರೋ ಅದೇ 3 ಐಡಿ ನಿಮ್ದಾಗಿತ್ತು ಅಂದ್ರೆ ನಿಮಗೆ ₹72,000 ದುಡಿಲಿಕ್ಕೆ ಅವಕಾಶ ಇದೆ. ಗಂಟೆಗೆ ₹1,000 1 ಐಡಿಯಿಂದ ದುಡಿತಾ ಇದ್ದೀರಾ ಅಂದ್ರೆ 3 ಐಡಿಯಿಂದ ₹3,000 ದುಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಒಂದು ಮ್ಯಾಜಿಕಲ್ ಇನ್ಕಮ್, ಒಂದು ಜಸ್ಟ್ ಒಂದು ಡಿಫ್ರೆನ್ಸ್ ನ ನೋಡೋಣ. ಈಗ ನೋಡಿ ಎಕ್ಸಾಂಪಲ್, ಈಗ 1 ಐಡಿ ತಗೊಂಡಿದ್ದೀರಾ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? 1 ಐಡಿನ ತಗೊಂಡಿದ್ದೀರಾ. ಓಕೆ, ಸೊ 1 ಐಡಿ ತಗೊಂಡಿದ್ದೀರಾ, ಅದ್ರ ಲೆಫ್ಟ್ ಅಲ್ಲಿ 10 ಐಡಿ, ಸೊ ರೈಟ್ ಅಲ್ಲಿ 10 ಐಡಿ ಮಾಡ್ತೀರಾ. ಒಂದು ಪೇರ್ ಅಂತ ಮ್ಯಾಚ್ ಆಗಿ, ಓಕೆ, ಒಂದು ಪೇರ್ ಅಂತ ಮ್ಯಾಚ್ ಆಗಿ ₹200 ಹೇಗೆ ಬರುತ್ತೋ ಅದೇ ರೀತಿ 10 ಪೇರ್ ಮ್ಯಾಚ್ ಆದ್ರೆ ₹2,000 ಇನ್ಕಮ್ ಬಂದಿರುತ್ತೆ ನಿಮ್ಗೆ. ಎಕ್ಸಾಂಪಲ್, ಅದೇ ನೀವು 3 ಐಡಿ ತಗೊಂಡು ಕೆಲಸ ಮಾಡ್ತಾ ಇದ್ದೀರಾ, ರೈಟ್ ಸೈಡ್ ಅಲ್ಲಿ ಇದೆ ನೋಡಿ, ಲೆಫ್ಟ್ ಅಲ್ಲೂ ನಿಮ್ದೇ ಐಡಿ, ರೈಟ್ ಅಲ್ಲೂ ನಿಮ್ದೇ ಐಡಿ. ಸೊ ನೀವೇನ್ ಮಾಡ್ತಾ ಇದೀರಾ, ಅದೇ 10 ಜನನ ಸ್ಪ್ಲಿಟ್ ಮಾಡ್ತಾ ಇದ್ದೀರಾ. ಲೆಫ್ಟ್ ಕೆಳಗಡೆ ಲೆಫ್ಟ್ ಅಲ್ಲಿ 5 ಜನ, ಅದರ ಅಂಡರ್ ಅಲ್ಲಿ ರೈಟ್ ಅಲ್ಲಿ 5 ಜನ, ರೈಟ್ ಐಡಿ ಅಂಡರ್ ಅಲ್ಲಿ ಲೆಫ್ಟ್ ಅಲ್ಲಿ 5 ಜನ, ರೈಟ್ ಅಲ್ಲಿ 5 ಜನ. ಎಕ್ಸಾಂಪಲ್ ಅಷ್ಟೇ, ಇದೇ ರೀತಿ ಆಗ್ಬೇಕು ಅಂತಲ್ಲ. ಎಕ್ಸಾಂಪಲ್, ಈಗ ನೋಡಿ ಲೆಫ್ಟ್ ಐಡಿಗೂ 1,000 ಬಂದಿರುತ್ತೆ, ರೈಟ್ ಐಡಿಗೂ 1,000 ಬಂದಿರುತ್ತೆ, ಆಟೋಮೆಟಿಕಲಿ ಟಾಪ್ ಐಡಿಗೆ 2,000 ಬಂದಿರುತ್ತೆ. ಸೊ ನಿಮ್ಮ ಇನ್ಕಮ್ ಎಷ್ಟಾಯ್ತು? ಈಗ 1 ಐಡಿಯಿಂದ ನೀವು ಕೆಲಸ ಮಾಡಿದ್ರೆ ₹2,000 ಅಷ್ಟೇ ದುಡಿಲಿಕ್ಕೆ ಆಗ್ತಿದ್ದು.
ಬಟ್ ಅದೇ ನೀವು 3 ಐಡಿ ತೊಗೊಂಡಿರೋದಕ್ಕೆ 4,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇದೆ. ವರ್ಕ್ ಸೇಮ್, ಎಫರ್ಟ್ ಸೇಮ್, ನೀವು ಮಾಡೋ ಕೆಲಸನೂ ಕೂಡ ಒಂದೇ. ಬಟ್ ಅರ್ನಿಂಗ್ಸ್ ಅಂತ ಬಂದಾಗ 1 to 3 ಇನ್ಕಮ್ ತೊಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇದನ್ನ ನಾವು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್. 1 ಐಡಿ ತೊಗೊಂಡು ಹಾರ್ಡ್ ವರ್ಕ್ ಮಾಡ್ತೀರಾ, ಇಲ್ಲ 3 ಐಡಿ ತೊಗೊಂಡು ಸ್ಮಾರ್ಟ್ ವರ್ಕ್ ಮಾಡ್ತೀರಾ. ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ಯು. ಓಕೆನಾ ಸರ್? ಸೊ ಅದೇ ರೀತಿ ಸ್ನೇಹಿತರೆ, ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಂದು ಲೆವೆಲ್ ಸ್ಟಾರ್ ಬೋನಸ್. ಇದನ್ನ ನಾವು ಅಪ್ಗ್ರೇಡ್ ಇನ್ಕಮ್ ಅಂತಾನು ಕೂಡ ಕರಿತೀವಿ. ಇದನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಕಂಪನಿ ಕಡೆಯಿಂದ ರೂಲ್ಸ್ ಇಲ್ಲ. ನಿಮ್ಮ ಚಾಯ್ಸು. ನಿಮ್ಗೆ ಜಾಸ್ತಿ ಇನ್ಕಮ್ನ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ಖಂಡಿತ ನೀವು ಅಪ್ಗ್ರೇಡ್ ಮಾಡ್ಬೋದು, ಅಪ್ಗ್ರೇಡ್ ಮಾಡಿಸ್ಬೋದು. ಸೊ ಎಕ್ಸಾಂಪಲ್, ನೀವು ಫಸ್ಟ್ ಈ ಒಂದು ಇನ್ಕಮ್ನ ತಗೋಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಅಂದ್ರೆ ಇಲ್ಲಿ 10 ಲೆವೆಲ್ ಇರುತ್ತೆ. 10 ಲೆವೆಲ್ಗೂ ಒಂದೊಂದು ಸ್ಟಾರ್ ಅಂತ ಕರಿತೀವಿ. ಫಸ್ಟ್ ಸ್ಟಾರ್, ಸೆಕೆಂಡ್ ಸ್ಟಾರ್, ಥರ್ಡ್ ಸ್ಟಾರ್, 3 ಸ್ಟಾರ್, 5 ಸ್ಟಾರ್, 10 ಸ್ಟಾರ್, ಈ ತರ 10 ಸ್ಟಾರ್ಗಳಿದೆ. 10 ಸ್ಟಾರ್ಗೆ 10 ಲೆವೆಲ್. ಈಗ 1ನೇ ಸ್ಟಾರ್ಗೆ 1ನೇ ಲೆವೆಲ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್, ಈಗ ನೀವೇನೋ ಇಬ್ಬರನ್ನ ರೆಫರ್ ಮಾಡಿದಿರಾ, ಆ ಥರ ನೀವು 1000 ಜನಕ್ಕೆ ಬೇಕಾದ್ರೂ ಡೈರೆಕ್ಟ್ ರೆಫರ್ ಮಾಡ್ಬೋದು, ಅನ್ಲಿಮಿಟೆಡ್ ಡೈರೆಕ್ಟ್ ರೆಫರ್ ಮಾಡ್ಬೋದು. ನಾನು ಜಸ್ಟ್ ನಿಮ್ಗೆ ಅರ್ಥ ಆಗಲಿ, ಒಂದು ಸಿಸ್ಟಮ್ಯಾಟಿಕ್ ಆಗಿ ನಿಮಗೆ ಕ್ಲಿಯರ್ ಸಿಗ್ಲಿ ಅಂತ ಹೇಳಿ ನಾನು 2x2 ಮ್ಯಾಟ್ರಿಕ್ಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ನಾನು ಇಬ್ಬರನ್ನ ರೆಫರ್ ಮಾಡಿದ್ದೀನಿ. ಆ ಇಬ್ರು ಯಾವಾಗ 500 ರೂಪಾಯಿನ ಅಪ್ಗ್ರೇಡ್ ಮಾಡ್ತಾರೆ, ಆ ಪೂರ್ತಿ 500 ರೂಪಾಯಿ ಇನ್ಕಮ್ ನನಗೆ ಬರುತ್ತೆ. ಟೋಟಲ್ ಇನ್ಕಮ್ 1000 ರೂಪಾಯಿ ಬರುತ್ತೆ. ಬಟ್ ಆ 1000 ರೂಪಾಯಿ ಇನ್ಕಮ್ ನನಗೆ ಬರಬೇಕು ಅಂದ್ರೆ ನಾನು ಫಸ್ಟ್ 500 ರೂಪಾಯಿನ ಅಪ್ಗ್ರೇಡ್ ಮಾಡಿರ್ಬೇಕು. ನಾನೇನಾದ್ರೂ ಎಲಿಜಿಬಲ್ ಇಲ್ಲ ಅಂದ್ರೆ ಅದು ನನ್ನ ಅಪ್ಲೈನ್ಗೆ ಹೋಗ್ಬಿಡುತ್ತೆ. ಅದೇ ರೀತಿ ಸೆಕೆಂಡ್ ಲೆವೆಲ್ 4 ಜನ ಇದ್ದಾರೆ. ಈ 4 ಜನ ಏನಾದ್ರು 500 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ ಅವ್ರ ಅಪ್ಲೈನ್ಗೆ ಹೋಗುತ್ತೆ. ಅದೇ 4 ಜನ ಏನಾದ್ರು 1000 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ, ಅಂದ್ರೆ 2ನೇ ಲೆವೆಲ್ ಅಪ್ಗ್ರೇಡ್ ಮಾಡಿದ್ರೆ, ಆ 1000 ರೂಪಾಯಿ ನನಗೆ ಬರುತ್ತೆ. ಬಿಫೋರ್ ದಟ್ ನಾನು ಕೂಡ ಅಪ್ಗ್ರೇಡ್ ಮಾಡಿರಬೇಕು. ಸೊ ಇದೇ ರೀತಿ ಎಲ್ಲಾ ಲೆವೆಲ್ದು ನೀವು ಅಪ್ಗ್ರೇಡ್ ಮಾಡ್ತೀನಿ ಅಂದ್ರೆ ಟೋಟಲ್ ಆಗಿ 27,500 ರೂಪಾಯಿ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಒಂದೇ ಸಲ ಮಾಡ್ಕೊಂಡ್ರೂ ಆಗುತ್ತೆ, ಅಥವಾ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ರೂ ಆಗುತ್ತೆ, ಅಥವಾ ನಿಮ್ಮ ಟೀಮಲ್ಲಿ ಯಾರು ಅಪ್ಗ್ರೇಡ್ ಮಾಡ್ಕೋತಾರೆ ಅಂತ ಟೈಮಲ್ಲಿ ಮಾಡ್ಕೊಂಡ್ರೂ ಆಗುತ್ತೆ. ಬಟ್ ನನ್ನ ಸಜೆಷನ್, ನಿಮ್ಮ ಟೀಮಲ್ಲಿ ಯಾರಾದರೂ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೋತಿದ್ದಾರೆ ಅಂದ್ರೆ ನೀವು ಅದಕ್ಕೆ ಬಿ ಪ್ರಿಪೇರ್. ಮುಂಚೆನೆ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಆ ಇನ್ಕಮ್ ನಿಮ್ಗೆ ಸಿಗುತ್ತೆ. ಮಾಡ್ಕೊಂಡಿಲ್ವಾ, ಆಟೋಮೆಟಿಕಲಿ ನಿಮ್ಮ ಅಪ್ಲೈನ್ಗೆ ಅದು ಬೆನಿಫಿಟ್ ಸಿಕ್ಬಿಡುತ್ತೆ. ಸೊ ಅದೇ ರೀತಿ 10 ಲೆವೆಲ್ ನೋಡಿ, ಜಸ್ಟ್ ಬರೀ 2x2 ಮ್ಯಾಟ್ರಿಕ್ಸ್ ಅಲ್ಲಿ ವರ್ಕ್ ಮಾಡಿದ್ರು 92,17,000 ನೀವು ಆದಾಯ ಮಾಡ್ಬೋದು. ಬರೀ 1,000 ಟೀಮಿಂದ, 1,000 ಚಿಲ್ಲರೆ ಟೀಮಿಂದ 92 ಲಕ್ಷ ದುಡಿಬಹುದು, ಪ್ರಾಪರ್ ಆಗಿ ನೀವು ಸಿಸ್ಟಮ್ನ ಫಾಲೋ ಮಾಡಿಸಿದ್ರೆ. ಜೊತೆ ಇದು ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂದ್ರೆ, ಟು ಟೇಕ್ ದ ಇನ್ಕಮ್ ಯು ಮಸ್ಟ್ ಬಿ ಅಪ್ಗ್ರೇಡೆಡ್ ಟು ದ ನೆಕ್ಸ್ಟ್ ಲೆವೆಲ್. ಅಂದ್ರೆ ನೀವು ಯಾವುದೇ ಒಂದು ಇನ್ಕಮ್ ನ ತಗೋಬೇಕು, ಯಾವುದೇ ಲೆವೆಲ್ ಇನ್ಕಮ್ ತಗೋಬೇಕು ಅಂದ್ರೆ ಆ ಲೆವೆಲ್ ನೀವು ಎಲಿಜಿಬಲ್ ಇರಬೇಕು. ಮತ್ತೆ ಬೆನಿಫಿಟ್ಸ್ ಕೂಡ ಸಿಗ್ತಾ ಇದೆ. ಎವ್ರಿ ಅಪ್ಗ್ರೇಡ್ ಎವ್ರಿ ಒನ್ ರಿಸೀವ್ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂಡ್ ಶಾಪಿಂಗ್ ಪಾಯಿಂಟ್ಸ್. ನೀವು ಯಾವುದೇ ಲೆವೆಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಎಷ್ಟೇ ಅಪ್ಗ್ರೇಡ್ ಮಾಡ್ಕೊಳ್ಳಿ, ನೀವೆಷ್ಟು ಅಪ್ಗ್ರೇಡ್ ಮಾಡ್ಕೊಂಡಿದ್ರ ಅಷ್ಟು ಶಾಪಿಂಗ್ ಪಾಯಿಂಟ್ಸ್ ಕೂಡ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್, ರೀಪರ್ಚೇಸ್ ಪರ್ಸನಲ್ PV ಬೋನಸ್, ಥರ್ಡ್ ಇನ್ಕಮ್, ಸಿಂಪಲ್ ಇನ್ಕಮ್. ಸೊ ನಮ್ಮ ಕಂಪನಿಯಲ್ಲಿ ತುಂಬಾ ಪ್ರಾಡಕ್ಟ್ಗಳಿದೆ. ಆ ಪ್ರಾಡಕ್ಟ್ಗಳ ಮೇಲೆ ಇಷ್ಟು PV ಅಂತ ಆ್ಯಡ್ ಆಗಿರುತ್ತೆ. ನೀವು ಎಷ್ಟು PV ಎಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ ಅಷ್ಟು PV ನಿಮಗೆ ಇನ್ಕಮ್ ಆಗಿ ಬರುತ್ತೆ. ಎಕ್ಸಾಂಪಲ್, ಯಾವುದೋ ಒಂದು ಸ್ಯಾನಿಟರಿ ಪ್ಯಾಡ್, ನ್ಯಾಪ್ಕಿನ್ಸ್, ಲೇಡೀಸ್ ಯೂಸ್ ಮಾಡುವಂಥದ್ದು. ಸೊ ಅದಕ್ಕೆ 100 PV ಇರುತ್ತೆ ಅನ್ಕೊಳ್ಳಿ. ನೀವು 100 PVಗೆ ಒಂದೆಷ್ಟೋ 1000ನೋ 1200 1500 ಎಷ್ಟೋ ಇರುತ್ತೆ ಪ್ರೈಸು. ಅದನ್ನ ಪೇ ಮಾಡಿ ಪರ್ಚೇಸ್ ಮಾಡ್ತೀರಾ. ನೀವೆಷ್ಟು PV ಪರ್ಚೇಸ್ ಮಾಡಿದ್ರೆ ಅಷ್ಟು ಇನ್ಕಮು ನಿಮಗೆ INR ಅಲ್ಲಿ ರಿಫ್ಲೆಕ್ಟ್ ಆಗ್ತದೆ. ದಟ್ ಈಸ್ ಯುವರ್ ಇನ್ಕಮ್, ಥರ್ಡ್ ಇನ್ಕಮ್. ಇದೇ ರೀತಿ ನೀವೆಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಶಾಪಿಂಗ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್, ಫೋರ್ತ್ ಇನ್ಕಮ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್. ಇದು ಕೂಡ ಸಿಂಪಲ್. ಒಂದು ದಿನಕ್ಕೆ 5,000 ರೂಪಾಯಿ ಸೀಲಿಂಗ್ ಲಿಮಿಟ್ ಇರುತ್ತೆ, ಪವರ್ ಲೆಗ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಬಟ್ ಈ ಒಂದು ಇನ್ಕಮ್ನ ತಗೋಬೇಕು ಅಂದ್ರೆ ವರ್ಷಕ್ಕೆ ಒಮ್ಮೆ ನೀವು 250 PV ಸೆಲ್ ಪರ್ಚೇಸ್ ಮಾಡಬೇಕು. ಈ ಇನ್ಕಮ್ನ ಪರ್ಟಿಕ್ಯುಲರ್ ತಗೋಬೇಕು ಅಂದ್ರೆ ನೀವು 50 PV ಮಾಡಿದ್ರು ನೀವು ಇನ್ಕಮ್ ಬರುತ್ತೆ, 1,000 ಲಿಮಿಟ್ ಇರುತ್ತೆ. ಆದ್ರೆ 100 PV ಮಾಡಿದ್ರೆ 2,000 ಸೀಲಿಂಗ್ ಲಿಮಿಟ್ ಇರುತ್ತೆ. ಅದೇ 250 PV ಪರ್ಚೇಸ್ ಮಾಡಿದ್ರೆ 5,000 ಸೀಲಿಂಗ್ ಲಿಮಿಟ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಯಾವ ರೀತಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೆಫ್ಟ್ ಅಲ್ಲಿ ಆನಂದ್ ಇದ್ದಾರೆ, ರೈಟ್ ಅಲ್ಲಿ ಭರತ್ ಇದ್ದಾರೆ. ಆನಂದ್ ಯಾರೋ 100 PV ಎಷ್ಟು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾರೆ, ಯಾವ್ದು ಸ್ಯಾರಿ ತಗೋತಾರೋ, ಡ್ರೆಸ್ ತಗೋತಾರೋ, ಬ್ಯಾಗ್ ತಗೋತಾರೋ. ಲೆಫ್ಟ್ ಅಲ್ಲಿ 100 PV, ರೈಟ್ ಅಲ್ಲಿ 100 PV ಯಾರೋ ಶಾಪಿಂಗ್ ಮಾಡಿದ್ರೆ ನಿಮ್ಗೆ 100 ರೂಪಾಯಿ ಇನ್ಕಮ್ ಬರುತ್ತೆ. 10 PV ಪರ್ಚೇಸ್ ಮಾಡಿದ್ರು 10 ರೂಪಾಯಿ ಇನ್ಕಮ್ ಬರುತ್ತೆ ನಿಮಗೆ. ಮಿನಿಮಮ್ ಲಿಮಿಟೇ ಇಲ್ಲ ಇದಕ್ಕೆ. ಬಟ್ ಮ್ಯಾಕ್ಸಿಮಮ್ ಮಾತ್ರ 5,000 ರೂಪಾಯಿ ದಿನಕ್ಕೆ. ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ 5,000 ರೂಪಾಯಿ ನಿಮಗೆ ಲಿಮಿಟ್ ಇದೆ. ಒಂದು ದಿನಕ್ಕೆ 5,000 PV ಮ್ಯಾಚಿಂಗ್ ಆಗಿದ್ರೆ 5,000 ರೂಪಾಯಿ ಇನ್ಕಮ್ ಬರುತ್ತೆ. ಒಂದು ಐಡಿಯಿಂದ 5,000 ಬರುತ್ತೆ. ಅದೇ ನೀವು 3 ಐಡಿ ತಗೊಂಡಿದ್ರೆ 15,000 ರೂಪಾಯಿ ನಿಮ್ ಇನ್ಕಮ್ ಆಗುತ್ತೆ. ಸಿಂಪಲ್ ಇನ್ಕಮ್, ತುಂಬಾ ಯೂನಿಕ್ ಇನ್ಕಮ್. ಸೊ ನೆಕ್ಸ್ಟ್ ಇನ್ಕಮ್ ಬಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್.
ದ ಬ್ಯೂಟಿಫುಲ್ ಇನ್ಕಮ್, ಇದು ಕೂಡ ಸಿಂಗಲ್ ಲೆಗ್ ಇನ್ಕಮ್. ನಾನು ಅವಾಗಲೇ ಹೇಳಿದ್ನಲ್ಲ, ಸೆಕೆಂಡ್ ಇನ್ಕಮ್ ಲೆವೆಲ್ ಸ್ಟಾರ್ ಅಪ್ಗ್ರೇಡ್ ಬೋನಸ್, ಅದು ಕೂಡ ಸಿಂಗಲ್ ಲೆಗ್ ಇನ್ಕಮ್. ಯಾವ ರೀತಿ? ಯಾರೋ ಒಬ್ಬನ ರೆಫರ್ ಮಾಡಿದೀನಿ, ಅವನು ಒಬ್ಬ ಕೆಲಸ ಮಾಡಿದ್ರು ನನಗೆ ಇನ್ಕಮ್ ಬರುತ್ತೆ. ಇದರಲ್ಲೂ ಅಷ್ಟೇನೆ, ಒಬ್ಬರನ್ನ ರೆಫರ್ ಮಾಡಿ 10 ಜನ ಮಾಡಿ, ಎಷ್ಟು ಜನ ಬೇಕಾದ್ರೂ ಮಾಡಿ, ಅವ್ರು ಎಷ್ಟು ಇನ್ಕಮ್ ತಗೋತಾರೆ ಅದರಲ್ಲಿ ನಿಮಗೆ ಇನ್ಕಮ್ ಬರುತ್ತೆ. ಎಕ್ಸಾಂಪಲ್, ಫಸ್ಟ್ ಲೆವೆಲ್ ಅಂದ್ರೆ ಯಾರೇ? ನಾನು ಯಾರ ಇಬ್ರನ್ನ ಡೈರೆಕ್ಟ್ ಮಾಡಿರ್ತೀನ, ಅವರು ನಮಗೆ ಫಸ್ಟ್ ಲೆವೆಲ್ ಬರ್ತಾರೆ. ಅವ್ರು ಏನು ರೀಪರ್ಚೇಸ್ ಇನ್ಕಮ್ ತಗೋತಾರೆ ಅದರಲ್ಲಿ 50% ನನಗೂ ಬರುತ್ತೆ. ಎಕ್ಸಾಂಪಲ್, ಈಗ ಆನಂದ್ 5,000 ರೂಪಾಯಿ ದುಡ್ದ ಇವತ್ತು, ಆನಂದಿಂದ ನನಗೆ 50% ಅಂದ್ರೆ 2,500 ರೂಪಾಯಿ ನನಗೂ ಬರುತ್ತೆ. ನನ್ನ ಅಪ್ಲೈನ್ಗೂ ಬರುತ್ತೆ ಸೆಕೆಂಡ್ ಲೆವೆಲ್ 20%, ಅವ್ರ ಅಪ್ಲೈನ್ 3 ಜನಕ್ಕೂ ಬರುತ್ತೆ 10%. ಟೋಟಲ್ 5 ಲೆವೆಲ್ ಇಂದ ಈ ಒಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬರುತ್ತೆ. ಜಸ್ಟ್ ಒಬ್ಬ ವ್ಯಕ್ತಿ ಆಕ್ಟಿವ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅಂದ್ರೂ ಕೂಡ ನಿಮಗೆ ಈ ಒಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ಇನ್ಕಮ್ ಬರುತ್ತೆ. ಬಟ್ ಇದಕ್ಕೊಂದು ಕಂಡೀಷನ್ ಇದೆ. ನೀವೆಲ್ಲ ಲೆವೆಲ್ದು ಇನ್ಕಮ್ ತಗೋಬೇಕು ಅಂದ್ರೆ 10 ಸ್ಟಾರ್ ಕೂಡ ನೀವು ಅಪ್ಗ್ರೇಡ್ ಆಗಿರಬೇಕು, 5 ಡೈರೆಕ್ಟ್ ರೆಫರಲ್ ನ ಕಂಪ್ಲೀಟ್ ಮಾಡಿರಬೇಕು, ಜೊತೆಗೆ ಇಯರ್ಲಿ ಒನ್ಸ್ 250 PV ಪರ್ಚೇಸ್ ಮಾಡಿರಬೇಕು. ಸ್ಮಾಲ್ ಕಂಡೀಷನ್ಸ್. ನಿಮ್ಗೆ ಏನು ಕೆಲಸ ಮಾಡ್ದಲೆ ಯಾರೋ ನಿಮ್ಮ ಅಂಡರ್ಲಿರೋ ಕೆಲಸ ಮಾಡ್ತಿದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ ಅಂದ್ರೆ ಯಾಕೆ ಮಾಡೋಕ್ಕಾಗಲ್ಲ? ಒನ್ ಟೈಮ್ ಅಷ್ಟೇನೆ ಅಲ್ವಾ? ಸೊ ಸಿಂಪಲ್. ಅದೇ ರೀತಿ ನೆಕ್ಸ್ಟ್ ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಸ್ನೇಹಿತರೆ, ಟೋಟಲ್ 6 ರ್ಯಾಂಕ್ಗಳಿದೆ. ಫಸ್ಟ್ ರ್ಯಾಂಕ್ ಬ್ರೌನ್ಸ್ ರ್ಯಾಂಕ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ಲೆಫ್ಟ್ ಅಲ್ಲಿ 2 ಲಕ್ಷ ರೀಪರ್ಚೇಸ್ PV, ರೈಟ್ ಅಲ್ಲಿ 2 ಲಕ್ಷ ರೀಪರ್ಚೇಸ್ PV ಆಯ್ತು ಅಂದ್ರೆ ನಿಮ್ಗೆ ಲ್ಯಾಪ್ಟಾಪ್ ಸಿಗುತ್ತೆ, ನೀವು ಬ್ರೌನ್ಸ್ ರ್ಯಾಂಕ್ ಆಗ್ತೀರಾ. ಅದೇ ರೀತಿ ನಿಮ್ಮ ಲೆಫ್ಟ್ ಅಲ್ಲಿ ಒಬ್ಬ ಬ್ರೌನ್ಸ್ ರ್ಯಾಂಕ್ ಅಚೀವರ್, ರೈಟ್ ಅಲ್ಲಿ ಒಬ್ಬ ಬ್ರೌನ್ಸ್ ರ್ಯಾಂಕ್ ಅಚೀವರ್ ಆದ್ರೆ ನಿಮ್ಗೆ ಫಾರಿನ್ ಟ್ರಿಪ್ ಸಿಗುತ್ತೆ, ನೀವು ಸಿಲ್ವರ್ ಆಗ್ತೀರಾ. ಅದೇ ರೀತಿ ಟೋಟಲ್ 6 ರ್ಯಾಂಕ್ಗಳಿದೆ. ಈ 6 ರ್ಯಾಂಕ್ಗಳನ್ನ ನೀವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ 7ನೇ ರ್ಯಾಂಕ್ ಕೂಡ ಕಂಪನಿ ಲಾಂಚ್ ಮಾಡುತ್ತೆ. ಸೊ ಅದೇ ರೀತಿ ಯಾವುದೇ ಒಂದು ಕಂಪನಿ ನಡಿಬೇಕು ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಕಂಪನಿ ಡಿಡಕ್ಷನ್ ಮಾಡ್ತಾ ಇದೆ TDS ಕೇವಲ 2% ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಸರ್ವಿಸ್ ಚಾರ್ಜ್, ಸೊ ಕಂಪನಿಯ ಡೆವಲಪ್ಮೆಂಟ್ಗೆ ಸರ್ವಿಸ್ ಚಾರ್ಜ್ 3%, ರೀಪರ್ಚೇಸ್ ವ್ಯಾಲೆಟ್ 10%. ನೀವೇನೇ ಆದಾಯ ಮಾಡಿದ್ರು ಕೂಡ ನಿಮ್ಮ ವ್ಯಾಲೆಟ್ ಅಲ್ಲೇ ಶೋ ಆಗ್ತಾ ಇರುತ್ತೆ 10% ಏನ್ ಸೇವಿಂಗ್ ಇರುತ್ತೆ ಆ ಅಮೌಂಟ್. ಅದನ್ನ ಪೂರ್ತಿ ಯೂಸ್ ಮಾಡ್ಕೊಂಡು ನೀವು ಸ್ಯಾರಿ ಬೇಕಾ ತಗೋಬಹುದು, ಡ್ರೆಸ್ ಬೇಕಾ ತಗೋಬಹುದು, ಬ್ಯಾಗ್ ಬೇಕಾ ತಗೋಬಹುದು, ವೆಲ್ನೆಸ್ ಪ್ರಾಡಕ್ಟ್ಗಳು ಬೇಕಾ ತಗೋಬಹುದು. ಪೂರ್ತಿ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ನ ತಗೋಬಹುದು. 2,000 ರೂಪಾಯಿ ವ್ಯಾಲೆಟ್ ಇದೆ, ಆ 2,000 ರೂಪಾಯಿ ಪೂರ್ತಿ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ತಗೋಬಹುದು. ನೀವು ಪ್ರಾಡಕ್ಟ್ ನ ತಗೊಂಡಿದ್ಕೆ ನಿಮ್ಗೆ ಸೆಲ್ಫ್ PV ಇನ್ಕಮ್ ಬರುತ್ತೆ. ನೀವು ಪ್ರಾಡಕ್ಟ್ ತಗೊಂಡಿದ್ಕೆ ನಿಮ್ಮ ಅಪ್ಲೈನ್ಗೆ ರೀಪರ್ಚೇಸ್ ಇನ್ಕಮ್ ಹೋಗುತ್ತೆ. ನೀವು ಪ್ರಾಡಕ್ಟ್ ತಗೊಂಡಿದ್ಕೆ ನಿಮಗೆ ಸೆಲ್ಫ್ PV ಇನ್ಕಮ್ ಬಂತು, ನಿಮ್ಮ ಅಪ್ಲೈನ್ಗೆ ರೀಪರ್ಚೇಸ್ ಇನ್ಕಮ್ ಬಂತು, ನಿಮ್ಮ ಸೂಪರ್ ಅಪ್ಲೈನ್ಗೆ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ಬಂತು, ಜೊತೆಗೆ ರೀಪರ್ಚೇಸ್ ಇನ್ಕಮ್ ಕೂಡ ಬಂತು. ಸೊ ಅಂದ್ರೆ ನೀವೊಬ್ರು ಪರ್ಚೇಸ್ ಮಾಡೋದಕ್ಕೆ ತುಂಬಾ ಜನಕ್ಕೆ ಇಲ್ಲಿ ಇನ್ಕಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ರೀತಿ ನಿಮ್ಮ ಡೌನ್ ಲೈನ್ ಅಲ್ಲಿ ಯಾರೇ ಅವರ ಸೇವಿಂಗ್ ವ್ಯಾಲೆಟ್ ಅಂದ್ರೆ ರೀಪರ್ಚೇಸ್ ವ್ಯಾಲೆಟ್ ಅಲ್ಲಿ ಅಮೌಂಟ್ ಕೀಪಿಂಗ್ ಇದೆ, ಸೇವ್ ಆಗ್ತಾ ಇದೆ ಅಂದ್ರೆ ಅವ್ರು ಎಷ್ಟೇ ಸಲ ಶಾಪಿಂಗ್ ಮಾಡೋರು ಅಷ್ಟು ಸಲ ನಿಮಗೆ ರೀಪರ್ಚೇಸ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಮತ್ತೆ ಯಾವುದೇ ಒಂದು ವಿತ್ಡ್ರಾ ಮಾಡ್ತಾ ಇದ್ರೆ ಅಂದ್ರೆ ಮಾರ್ನಿಂಗ್ ಮಿಡ್ ನೈಟ್ 12 o'clock ಟು ಮಾರ್ನಿಂಗ್ 12 o'clock ವರೆಗೂ ನಿಮಗೆ ಅವಕಾಶ ಇರುತ್ತೆ. ಇವತ್ತು ಮಿನಿಮಮ್ 500 ರೂಪಾಯಿ ಇದೆ ಅಂದ್ರೆ ವಿತ್ಡ್ರಾ ಕೊಟ್ರೆ ನಾಳೆ ಬೆಳಿಗ್ಗೆ 8 ಗಂಟೆ ಒಳಗಡೆ ನಿಮ್ಮ ಅಕೌಂಟಿಗೆ ಕಂಪನಿಯ ನೇಮ್ ಅಲ್ಲೇ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುತ್ತೆ ವಿತ್ ನೆಫ್ಟ್ ನಂಬರ್ ಅಲ್ಲಿ. ತುಂಬಾ ಯೂನಿಕ್ ಆಗಿದೆ, ತುಂಬಾ ಸಖತ್ ಆಗಿದೆ, ತುಂಬಾ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಕಂಪನಿಯ ಅಡ್ರೆಸ್ ಕೂಡ ಇದೆ ನೋಡ್ಬೋದು ಇಲ್ಲಿ. ಸೊ ಅದೇ ರೀತಿ ಇದು ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತ ಅಂದ್ರೆ ಎಲ್ರಿಗೂ ಕೂಡ ಅನುಕೂಲವಾಗ್ಲಿ, ಎಲ್ಲರೂ ಕೂಡ ಅಚೀವ್ ಮಾಡ್ಲಿ, ಎಲ್ಲರೂ ಕೂಡ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ಟೀಮ್ ಡ್ರೀಮ್ ಹಂಟರ್ಸ್ ವತಿಯಿಂದ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.